ಆಗ ಎಲ್ಲರೂ ಕೇಳ್ರಿಲ್ಲ, ನಾನಿಲ್ಲೇ ಸ್ವಲ್ಪ ಕೆಲಸ ಐತಿ, ಸ್ಟಾಫ್ ರೂಮಿಗೆ ಹೋಗಿ ಬರ್ತೀನಿ. ಯಾರ ಏನಾರ ಬಾಯ್ ಮಾಡಬೇಕು ಹೇಳ್ತೀನಿ, ಬೇನ ಕಟ್ಟಿಗೆ ತೊಗೊಂಡು ಮುಕ್ಕಳಿ ಮ್ಯಾಗ ಬುರಿ ಬೀಳಂಗೆ ಬಡಿತೀನಿ. ಮತ್ತು ಇಲ್ಲ ರೀ ಟೀಚರಿ, ಹೋಗ್ಬರ್ರಿ, ನಾವೇನು ಬಾಯ್ ಮಾಡಂಗಿಲ್ಲ, ಸುಮ್ ಕುಂದಿರ್ತೀವಿ ಅಭ್ಯಾಸ ಮಾಡ್ಕೊಂತ. ಹೋಗ್ರಿ ಟೀಚರ್ ಹೋಗ್ಬರ್ರಿ. ನಿಮ್ಮ ಮ್ಯಾಗ ನನಗೆ ನಂಬಿಕೆ ಇಲ್ಲ. ಪೂಜಾ ನೀನು ಬಾ ಇಲ್ಲಿ. ಹೇಳಿ ಟೀಚರಿ. ಪೂಜಾ ಒಂದು ಕೆಲಸ ಮಾಡವ, ನೀನು ಇಲ್ಲೇ ನಿಂದರ. ಆಮೇಲೆ ಇಲ್ಲೇ ಭಾಳ ಧಾಂದ್ಲಿ ಮಾಡ್ದಾರ ಅಂತ ಗೊತ್ತು ನನಗೆ. ಯಾರ್ಯಾರು ಧಾಂದ್ಲಿ ಮಾಡ್ತಾರೆ ನೋಡು, ಅವ್ರ ಹೆಸರು ಬರ್ಕೋ ಒಂದು ಬುಕ್ನ್ಯಾಗ. ಒಂದು ಬುಕ್ನ್ಯಾಗ ಹೆಸರು ಬರ್ಕೋ. ನಾ ಬಂದಿಂದ ನನಗೆ ಹೇಳು, ಅವ್ರಿಗೆ ಮಾಡಿಸ್ತೀನಿ. ನಾನು ಇಲ್ಲೇ ಸ್ಟಾಫ್ ರೂಮಿಗೆ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಐತಿ. ನೀ ಇಲ್ಲೇ ನಿಂತ್ಕೋ. ಹೋರಿ ಟೀಚರ್, ಆಯ್ತು ಹೇಳ್ರಿ, ನಾನು ಬರ್ಕೊಂತೀನಿ ನೋಡ್ರಿ ಟೀಚರ್. ಇವರೊಬ್ಬರು ಟೀಚರ್, ನಾ ಹೇಳೋದು ಮಾತು ಇವ್ರು ಕೇಳೋದಿಲ್ಲ, ಆದರೂ ನಾನು ಬಿಡೋದು ಇಲ್ಲಿವ್ರು. ಈಗ ನೋಡಿ ಇವ್ರು ಜಾಸ್ತಿ ದಾಂಧಲಿ ಮಾಡ್ತಾರೆ ಇವರು. ಎಲ್ಲರೂ ಬರೋಬ್ಬರಿ ಕೇಳ್ರಿ. ನಾನು ಈಗ ಭಾಳ ಸ್ಟ್ರಿಕ್ಟ್, ಮತ್ತು ಈಗ ನಾ ಹೇಳಬಿಡ್ತೀನಿ ಟೀಚರ್, ಒಂದು ಬುಕ್ನ್ಯಾಗ ಬರ್ಕೊಂಡೇ ಬಿಡ್ತೀನಿ. ಗಂಡು ಮಕ್ಕಳದು ಹೆಣ್ಮಕ್ಳದು ಯಾರ್ಯಾರು ಬಾಯ್ ಮಾಡ್ತಾರೆ ನೋಡು, ಸೀದಾ ಟೀಚರ್ಗೆ ಹೇಳ್ತೀನಿ. ಪೂಜಾ ಆತ್ರ ಪೂಜಾ, ನಾವೇನು ಬಾಯ್ ಮಾಡೋದಲ್ಲ ಪೂಜಾ, ನಿಂದ್ರು ಅಲ್ಲೇ ನಿಂದ್ರು. ಬಾಯ್ ಮಾಡೋದಲ್ಲ ತಗೋ ಪೂಜಾ ಅದು ನೋಟ್ಸ್ ಕೊಡು ನಂದು. ಯಾವ್ದ ಇಲ್ಲಿ ಇಟ್ಟಿದ್ದ? ಹ್ಞೂ ಕೊಡು ಪೂಜಾ. ಎದಕ್ಕೆ ಇದನ್ನೇ ಇದಾಕ್ಬೇಕು ನನಗೆ? ಅವರೆಲ್ಲ ಚೆಕ್ ಮಾಡಿ ಇಟ್ಟಾರ ಟೀಚರ್, ಹಂಗೆಲ್ಲ ಕೊಡಂಗಿಲ್ಲ. ಕೊಡು ಪೂಜಾ, ಸ್ವಲ್ಪ ಕರೆಕ್ಷನ್ ಆಯ್ತು, ಮಾಡ್ಕೊಡ್ತೀನಿ. ಪ್ರಶಾಂತ ಕೊಡಂಗಿಲ್ಲ, ಹೋಗಿ ಕುಂದ್ರೋ ನೀ. ಅಲ್ಲ ಅವನು ಮಚ ಏನ್ಲೇ ಮಚ, ಒಂದು ನೋಟ್ಸ್ ಕೊಡವಳ ಲೇಪ ಅವನು. ಲೇ ಯಾಕೆ ಸ್ವಲ್ಪ ಕಾಂಚರಿ ಭಾಳ ಸುಂದರ, ನಾ ಕೇಳ್ತೀನಿ. ಪೂಜಾ ಕೊಡು ಪೂಜಾ, ಹಂಗೆ ಮಾಡ್ಬೇಡ, ಕೊಡೋದನ್ನು ಸ್ವಲ್ಪ ಕರೆಕ್ಷನ್ ಮಾಡಿ ಕೊಡ್ತೀವಿ. ಅಕ್ಕ ನಾ ಆಗ ಹೇಳಿ ನೀವು ಬಾಯ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು ಸುಮ್ಮ ಬಾಯ್ ಮಾಡಕತ್ತರ. ಮತ್ತು ನೀವು ನೋಡಿ ಮತ್ತೆ ನಮ್ಮ ಟೀಚರ್ಗೆ ಹೇಳ್ತೀನಿ ಮತ್ತೆ ಬರೋದು. ಮಚ ಈಕೇನು ಲೇಪ ಅವನು ಈಕಿನ ಸಿಯಾರ್ ಮಾಡಿದ ದೊಡ್ಡ ತಪ್ಪಾತ್ ನೋಡು ಮಾತೈತೆ. ಟೀಚರ್ಗೆ ಆತನಿ ಅಂತ ಹೇಳಕತ್ರ, ಮತ್ತೆ ತಲೆ ಕಟ್ರ ಹೋಗಿ ಹೇಳ್ಕೋಗ ಅಂದ್ಬಿಡ. ಮತ್ತೆ ಏಕನೇ ಸುಮ್ಕುಂದಲೇ ಮಗನ, ಟೀಚರ್ ಹೇಳ್ಯಾರ, ಟೀಚರ್ ಸುಮ್ಮನಿರೋದಿಲ್ಲ. ಅವನು ಇವ್ ಪ್ರಿನ್ಸಿಪಾಲ್ಗೆ ಹಾಕಿ ಮತ್ತೆ ನೋಡು, ಪ್ರಿನ್ಸಿಪಾಲ್ ಮೊನ್ನೆ ಬರೀ ಹಾಕಿದ್ದ ನೋಡಿ ನೆನಪೈತಾನೆ. ಹೌದ್ಲೇಪ. ಪೂಜಾ ಇನ್ನೊಂದೇನೋ ಹೇಳ್ಬೇಕು. ನಾ ಏನು ಹೇಳ್ಬೇಕು? ಪಾರ್ಕ್ನಾಗ ಸಿಗೋ ಪೂಜೆ ಹೇಳ್ತೀನಿ. ಪ್ರಶಾಂತ ಹಿಂಗ ಬಾಯ್ ಮಾಡಿದಂದ್ರೆ ಸೀದಾ ಸ್ಟಾಫ್ ರೂಮಿಗೆ ಹೋಗಿ ನಿನ್ನ ಹೆಸರು ಹೇಳ್ತೀನಿ. ಮತ್ತೆ ಅಲ್ಲ ಈಕೆ ಯಾಕೆ ನಿಂತಾಳು ಮರೆ? ಪೂಜಾ ಏನು ಟೀಚರ್ ಆಗಿ ಅಪಾಯಿಂಟ್ ಆದ ನಮ್ಮ ಶಾಲೆಗೆ? ಏನಿಲ್ಲ, ಯಾಕೆ ಇಷ್ಟು ಲೇಟ್ ಆಕಾತ? ಇಷ್ಟಾಗಿ ಲೇಟ್ ಆತ, ಏನೋ ಸ್ವಲ್ಪ ಕೆಲಸ ಇತ್ತು. ಅದು ಸರಿ, ಇದನ್ನೆಲ್ಲ ಕೇಳಕ್ಕೆ ನೀ ಯಾರು? ನೀ ಬರೀ ನಮ್ಮ ಕ್ಲಾಸಿನ ಸಿಯಾರ, ನಮ್ಮ ಟೀಚರ್ ಏನು ಅನ್ನೋದಿಲ್ಲ ನನಗೆ, ನೀ ಏನು ಹೇಳ್ತಿ? ಮಚ್ಚ ಸೋಂಬಾಲಿ ಟೀಚರ್ ಆಕಿ ಹೇಳೋಗ್ಯಾರ, ಯಾರು ಬಾಯ್ ಮಾಡ್ತಾರೆ ನೋಡು ಅವ್ರ ಹೆಸರು ಬರೀ ಅಂತಂದು ಬರ್ಕೊ ಅಂತಂದು. ಸೋಮ ಕುಂತಿ ಪಾಡ ಆತ, ಇಲ್ಲ ಅಂದ್ರೆ ಮಗನ ಕಟ್ಟಿಗೆ ನೀ ಹಾಕಿ ಬಿಡ್ತಾರೆ ಮತ್ತೆ ಹಿಂದೆ. ಹಂಗ ಮಚ್ಚ ಹಾತ್ ಬಿಡ್ಲಿಯಪ್ಪ ಬಾಲಿ ನಡಿ, ಕುಂದ್ರು ನಡಿ. ಪೂಜಾ ಸಾರಿ, ನನಗೆ ಅದು ಗೊತ್ತಾಗಲಿಲ್ಲ, ನೀ ಟೀಚರ್ ನಿಂದ್ರಿಸೋಗ್ಯಾರ ಅಂತ. ನನ್ನ ಹೆಸರು ಹೇಳ್ಬೇಡವಾ, ಮತ್ತು ಅವನು ಮನೆ ಬಡಿಸ್ಕೊಂಡಿನ. ಸರಿ ಆಯ್ತು ತಗೋ, ಹೇಳೋದಿಲ್ಲ ತಗೋ, ಹೋಗಿ ಕುಂದ್ರೋಗ. ಮಚ್ಚ ಎಗ್ರೆಸ್ ನಾವು ಹೋಗ್ಲಿ ಇವತ್ತು. ಲೇ ಮಗನ ಎಗ್ರೆಸ್ ಅಂತ, ಬರೀ ಎಗ್ರೆಸ್ ಅಂತಂತೆ. ಚಿಕನ್ ತಿನ್ನೋಣ, ನಾ ಕೊಡಿಸ್ತೀನಿ. ಅವ ಕೇಳ್ರಪ್ಪ, ಅವನವನ ಇವತ್ತು ಇಲ್ಲದ ಮಹಾರಾಜ ಇವತ್ತು ಕೊಡಿಸ್ತಾನಂತ ಚಿಕನ್ ಪಾರ್ಟಿ. ಎಲ್ಲರೂ ಬರಲಿ ಇವತ್ತು ಹೋಗೋಣ. ಆಗ ಮಾತಾಡಕ್ ಹೋಗ್ಬೇಡ್ರಿ ಅಂತ ಹೇಳಕತ್ತಿ, ನಿಮಗೆ ಅರ್ಥ ಆಕತ್ತಿಲ್ಲ. ನಾ ಮತ್ತೆ ಸೀದಾ ಟೀಚರ್ಗೆ ಹೇಳ್ತೀನಿ. ಮತ್ತೆ ಪೂಜಾ ಟೀಚರ ನಿನ್ನ ಜೋಡಿ ಮಾತಾಡ್ಬೇಡ ಅಂದ್ರೆ ನಾವು ಮಾತಾಡ್ಬೋದು ಪೂಜಾ. ನೋಡು ಮತ್ತೆ ಈಗ ಸೀದಾ ಹೋಗ್ತೀನಿ, ಮತ್ತೆ ನಾ ಬರ್ಕೊಂತೀನಿ. ಮತ್ತೆ ಸೀರಿಯಸ್ ಆಗಿ ಹೇಳಕತ್ತೀನಿ, ನೀವು ಇಷ್ಟು ಕಾಡ್ತಿರೋದು ಗೊತ್ತು ನನಗೆ. ಅದು ಟೀಚರ್ ನನಗೆ ನಿಮಗೆ ಕಟ್ಟು ಹೋಗ್ಯಾರ ಅವನು. ಬಾಯ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಮಚ್ಚ ನಿನ್ಲೆ ಮಚ್ಚ ಆಕೆ ಧಮ್ಕಿ ಹಾಕತ್ತಳ. ಪೂಜಾ ಏನು ಮಾಡ್ತೀವಿ? ಹಂಗೆ ಧಮ್ಕಿ ಹಾಕಕ್ಕೆ ಹೋಗ್ಬೇಡ. ನೋಡಿ ಮತ್ತೆ ನಮ್ಮ ತಲೆ ಕಟ್ತಂದ್ರೆ ಬಿದ್ದು ಆಗ್ಬಿಡ್ತೀವಿ ಮತ್ತೆ. ಮತ್ತೆ ಪೂಜಾನ ಬಡದ್ಲ ಅಂತ ಹೇಳ್ಬಿಡಾರ ನಾವು. ಹೌದು ಪೂಜಾ, ಹುಡುಗರ ಬಾ ಬಿಡಾಳದಾರ, ಸುಮ್ಮಿದ್ದು ಬಿಡು ನೀ. ಟೀಚರ್ ಹೇಳಿರು ಕೇಳೋದಲ್ಲ, ನನಗೆ ಕಟ್ ಹೋಗ್ತಾರ. ಏನು ಮಾಡೋದು ಬರ್ತಾವಲ್ಲ. ಪೂಜಾ ಅದು ನಿಂದು ಸ್ವಲ್ಪ ನೋಟ್ಸ್ ಕೊಡಲ್ಲ. ನೋಟ್ಸ್ ಗೀಟ್ಸ್ ಎಲ್ಲ ನಾನು ಕೊಡ್ತೀನಿ. ಈಗ ಬಾಯ್ ಮಾಡಕ್ ಹೋಗ್ಬಿಡ್ರಿ, ನಮ್ಮ ಕೈ ಮುಗಿತೀನಿ. ಸುಮ್ ಕುಂದ್ರಿ, ಇಲ್ಲೇ ಬಾಜುಕ ಸ್ಟಾಫ್ ರೂಮ್ ಐತಿ. ಪೂಜಾ ನಾ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ಸ್ವಲ್ಪ ಪರ್ಮಿಷನ್ ಕೊಡಲ್ಲ, ಒಂದು 2 ನಿಮಿಷನ ಬರ್ತೀನಿ. ಇಲ್ಲ ಪರ್ಮಿಷನ್ ಏನಿಲ್ಲ. ಪೂಜಾ ನನ್ನ ತಡಿಬೇಡ, ನನಗೆ ನಿಂಗೆ ಗೊತ್ತಾಗಲ್ಲ ಅವೆಲ್ಲ. ಪರ್ಮಿಷನ್ ಕೊಡು, ನಾ ಹೋಗ್ಬರ್ತೀನಿ, ಒಂದು 5 ನಿಮಿಷನಾಗ ಬರ್ತೀನಿ. ಏನು ರೀಸನ್ ಏನು ಹೇಳು? ಇಲ್ಲ ಟೀಚರ್ ಬಂದು ನನ್ನ ಕೇಳ್ತಾರ. ನೀವು ಹೋದಾಗ ಟೀಚರ್ ಬಂದ್ರಂದ್ರೆ ಮೊದಲೇ ಲೇಟಾಗಿ ಬಂದು ನನಗೆ ಬೈತಾರ, ನನಗೆ ಬಡಿತಾರ. ಇಲ್ಲ ಅಂದ್ರೆ ಏನು ರೀಸನ್? ಅಲ್ಲೇ ಸ್ಟಾಫ್ ರೂಮಿಗೆ ಹೋಗಿ ನೀನು ಕೊಟ್ಟು ಹೋಗಪ್ಪ, ನನಗೇನು ಇದನ್ನು ಹೇಳಕ್ಕೆ ಹೋಗ್ಬೇಡ ನೀನು. ಪೂಜಾ
ನನಗೆ ಸುಸ್ಸು ಬಂದಾವ ಜೋರಾಗಿ ಅವು ಬಿಡವ ಹೋಗಿ ಬರ್ತೀನಿ, ಯಾರಿಗೆ ಹೇಳಾಕೋಬೇಡ, ಟೀಚರ್ ಬರ್ಕೊಡ್ದು ಹೋಗಿ ಬರ್ತೀನಿ. ಈಗ ಬಂದು ಏನಾಗಿದೆ ನಿಂದ? ಸರಿ ಹೋಗ ಹೋಗೋ ಕಡೆ. ಥ್ಯಾಂಕ್ಸ್ ಪೂಜಾ. ಹೆಂಗಾರು ಪರ್ಮಿಷನ್ ತೊಗೊಂಡಿನಿ, ಹೋಗಿ ಹೋಗಿ ಅರ್ಧ ತಾಸು ಅಡ್ಡಾಡೆ ಚಾಕ್ಲೇಟ್ ಗೀಕ್ಲೇಟ್ ತಿಂದು ಅಲ್ಲಿ ಸ್ವಲ್ಪ ಕ್ಯಾಂಟೀನ್ದಾಗ ಇಡ್ಲಿ ವಡ ತಿಂದು ಬರ್ತೀನಿ. ಬರ್ತಾರಣ ಒಲೆ ಆತ ಹೋಗಿ. ಪೂಜಾ ಎದಕ್ಕೆ ಕಳ್ಸಿದಿ ಪೂಜಾ? ಅವ ಹೋಗಿ ಅಡ್ಡಾಡಿ ಬರ್ತಾನ, ಚಾಕ್ಲೇಟ್ ಗೀಕ್ಲೇಟ್ ತಿಂದು ಕುರ್ಕುರೆ ಎಲ್ಲ ತಿಂದು ಚಕ್ಲಿ ಪಕ್ಲಿ ತಿಂದು ಇಡ್ಲಿ ವಡ ತಿಂದು ಬರ್ತಾನವ. ಪ್ರಶಾಂತ ತಿಳಿಸ್ಕೋಬೇಡ, ಅದಕ್ಕೆ ಟೈಮ್ ಹಚ್ಚಿನ ಇಂಥ ಟೈಮಿಗೆ ಹೋಗ್ಯಾನ ಇಂಥ ಟೈಮಿಗೆ ಬಂದಾನ ಅಂತೇಳಿ ಒಂದು ಬುಕ್ನಾಗ ಬರೆದ ಟೀಚರಿಗೆ ಕೊಡ್ತೀನಿ. ಅಷ್ಟು ಮಾಡಿ ಪೂಜಾ, ಅಷ್ಟು ಮಾಡು. ಯಾಕವಾ ಪೂಜಾ, ಯಾರ್ಯಾರು ಬಾಯ್ ಮಾಡ್ಯಾರ ಹೇಳ, ನನಗೆ ಹೆಸರು ಎಲ್ಲಾರ್ದು ಹೇಳ. ಅವ್ರದ್ದು ಪೂರ್ತಿ ಬುಕ್ಕ ಕೊಡೋದನ್ನ ಏನೇನು ಬರ್ತಿ ಅಂತಂದ ಸ್ಟಾಫ್ ರೂಮಿಗೆ ಹೋಗಿ ಪ್ರಿನ್ಸಿಪಾಲ್ಸ್ ಕೈಯಾಗ ಕೊಡ್ತೀನಿ. ಯಾಕಂದ್ರೆ ಭಾಳ ಸೌಂಡ್ ಕೇಳಾಕತ್ತೈತೆ. ಅಂದ್ರೆ ಎಷ್ಟು ದಾಂಧಲಿ ಮಾಡ್ಯಾರ ಇವ್ರು. ಇಲ್ರಿ ಟೀಚರ್, ಅದು ಬಿ ಕ್ಲಾಸಿಂದ ದಾಂಧಲಿ ರೀ. ಇವ್ರೇನ ಹಂಗೇನು ಸೌಂಡ್ ಮಾಡಿಲ್ರಿ, ಸುಮ್ಮ ಕುಂತಾರ್ರಿ. ಹಾಂ, ಸುಮ್ಮ ಕುಂತಾರ? ಮತ್ತೆ ಆಗಲೇ ಸೌಂಡ್ ಕೇಳಾಕತ್ತಿತ್ತಲ್ವಾ, ದಾಂಧಲಿ ಮಾಡಾಕತ್ತಿದ್ದ ಸೌಂಡ್ ಭಾಳ ಕೇಳಾಕತ್ತಿತ್ತಲ್ಲೇ. ಪ್ರಿನ್ಸಿಪಾಲ್ರು ನನಗೆ ಬೈದು ಕಳಿಸಿರಿ, ಅದಕ್ಕೆ ಬನ್ನಿ ಮೀಟಿಂಗ್ ನಡೆಯಾಕತ್ತಿತ್ತು ನೋಡು. ಚಾ ಬಿಸ್ಕಿಟ್ ಕೊಟ್ಟಿದ್ರೆ ಬಿಸ್ಕಿಟ್ ಅಟ್ಟ ತಿನ್ನಿ, ಚಾ ಅಟ್ಟ ಉಳಿಸ್ಕೊಂಡು ಬನ್ನಿ ನೋಡಿಲಿ ಮಠ ಓಡೋಡಿ ಏನು ಮಾಡಾಕತ್ತಾರ ಇವ್ರು ಅಂತಂದು. ಇಲ್ರಿ ಟೀಚರ್, ಅವರೆಲ್ಲ ಬಿ ಕ್ಲಾಸಿಂದ ಹುಡುಗರ್ರಿ, ಅವ್ರು ಭಾಳ ದಾಂಧಲಿ ಮಾಡಾಕತ್ತಿದ್ರಿ. ಇಲ್ಲಿ ಮುಂದೆ ಬಂದು ನಿಂದ್ರಾಕತ್ತಿದ್ರಿ, ಬಾಯ್ ಮಾಡಿ ಕಳ್ಸೇನ್ರಿ ನಾನು. ಇಲ್ರಿ ನಾವೇನು ಇವ್ರೇನು ಬಾಯ್ ಮಾಡಾಕತ್ತಿದಿಲ್ರಿ, ಮತ್ತೆ ಸುಮ್ಮಿದ್ದರ್ರಿ. ಹೌದಾ, ಸರಿ ಆತಳವ. ಏ ಮಚ್ಚ, ಏನು ಲೇ ಮಚ್ಚ, ನಮ್ಮ ಪೂಜಾ ಎಷ್ಟು ಒಳ್ಳೆ ಹುಡುಗ. ಅವನು ಮಗ ಅಡ್ಡಾಡಿ ಬರಾಕತ್ತಾನಂತ ಈಗಾರ ಹೋಗಿದ್ದ. ಒಂದು ತಾಸದಿಂದ ನಾವು ಅರ್ಧ ತಾಸ್ಲಿತ್ತ ನಾವು ಜಗಳ ದಾಂಧಲಿ ಮಾಡಾಕತ್ತೀವಿ. ಈ ಪೂಜಾ ಏನು ಲೇಪ ಏನೋ ಬಾಯ್ ಮಾಡಿಲ್ಲ ಅಂತ ಹೇಳಕತ್ತಾಳ. ಹ್ಞೂ ಮಚ್ಚ, ಇಂಥ ಸಿಆರ್ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಹೋಲಿ ಬಿಡು ಅವ ಬಾಲ್ಯ ಮಾತ್ರ ಬಯಸ್ಕೊಂತಾನ ಪಕ್ಕ. ಹೌದ್ಲೇಪ, ಬಯಸ್ಕೊಂತಾನ್ಲೇಪ. ಸರಿ ಹೋಗಿ ಪೂಜಾ, ಕುಂದ್ರ ಹೋಗಿ ನೀನು. ಹ್ಞೂ ಟೀಚರ್ ಆತ್ರಿ. ಪೂಜಾ ಯಾಕೆ ಹೇಳಿಲ್ಲ ನಮ್ಮ ಬಗ್ಗೆ ನೀನು? ಅಷ್ಟು ದಾಂಧಲಿ ಮಾಡಾಕತ್ತಿದ್ದ ಬಾಲ್ಯನೂ ಹೋದ, ಯಾಕೆ ಹೇಳಿಲ್ಲ? ಏನಿಲ್ಲ ತಗೋ, ಎಲ್ಲರೂ ಕ್ಲಾಸ್ಮೇಟ್ ಅಲ್ಲ, ಸುಮ್ಮನೆ ಮತ್ತೆ ನಿನ್ನ ಹೆಸರು ಹೇಳಿರ ಯಾಕೆ? ಮತ್ತೆ ಟೀಚರ್ ಮೊನ್ನೆ ಬಡಿಸ್ಕೊಂಡಿದ್ರೆ ನಾಯಿ ಹೊಡೆದಾರ ನಿಮಗೆ, ಮತ್ತೆ ಯಾಕೆ ಹೇಳಿ ಅಂತ ಸುಮ್ಮನೆ. ಮಚ್ಚ ಇನ್ನಾಗ ಬಾಯ್ ಮಾಡಬಾರ್ದು, ಪಾಪ ಹುಡುಗಿ ನಮಗೆ ಸಪೋರ್ಟ್ ಅದ. ಕರೋನಲ್ಲಿ ಮಚ್ಚ, ಅವನು ನಮಗೆ ಬಾಯ್ ಮಾಡಿ ನನಗೆ ನಾಚಿಕೆ ಆಗತ್ತೈತೆ ನೋಡಿ. ಸರಿ, ಇವಾಗ ಎಲ್ಲ ನೋಟ್ಸ್ ಎಲ್ಲ ಚೆಕ್ ಮಾಡ್ತೀನಿ. ಆಮೇಲೆ ಮೊನ್ನೆ ಘಟಕ ಪರೀಕ್ಷೆ ಬರೆದಿದ್ರಲ್ಲ, ಅವನು ಚೆಕ್ ಮಾಡಿ ಇಟ್ಟಿನಿ. ಯಾರ್ಯಾರು ಕಡಿಮೆ ಮಾರ್ಕ್ಸ್ ಬಿದ್ದಾವು, ಎಷ್ಟು ಕಡಿಮೆ ಮಾರ್ಕ್ಸ್ ಬಿದ್ದಾವು ಅಷ್ಟು ಏಟು ತಿಂತೀರಿ ಈಗ. ಮೇಡಮ್ ಟೀಚರ್, ಎಷ್ಟೊತ್ತಪ್ಪ ಬರೋದು? ಅರ್ಶಿನ ಕುಂಕುಮ ಕೊಟ್ಟು ಕರಿಬೇಕಲ್ಲ ಇನ್ನು? ಇಲ್ಲ ಟೀಚರ್, ಆಗಲೇ ಬಂದಿದ್ನಿ ರೀ, ಸ್ವಲ್ಪ ನನಗೆ ಸುಸ್ಸು ಬಂದು ರೀ, ಅದಕ್ಕೆ ಹೋಗಿದ್ನಿ ರೀ. ಪೂಜಾಗೆ ಹೇಳಿದ್ನಿ ನೋಡ್ರಿ, ಕೇಳ್ರಿ. ಹೌದಾ ಪೂಜಾ? ಹೌದು ಟೀಚರ್, ಆಗಲಿ ಬಂದು ಅಟೆಂಡೆನ್ಸ್ ಹಾಕಿ ಹೋಗ್ಯಾನ್ರಿ. ಹಂಗೇನಿಲ್ರಿ, ದೌಡ ಬಂದ್ರಿ 2 ನಿಮಿಷನಾಗ ರಿಸರ್ಚ್ ಬಂದಾವ ಅಂದ್ರೆ ಅದಕ್ಕೆ ನಾನೇ ಬಿಟ್ಟೆ ರೀ. ಹೌದಾ, ಸರಿ ಆಯ್ತು. ಮಚ್ಚ ಏನ್ಲಿ ಪೂಜಾ ಎಷ್ಟು ಚಂದ ಹೇಳ, ನನಗೂ ಸಪೋರ್ಟ್ ಮಾಡಿ ಇವತ್ತು. ಮಚ್ಚ ನನಗೂ ಸಪೋರ್ಟ್ ಮಾಡು, ಸುಮ್ಕುಂದ್ರೆ ಈಗ ಪಾಠ ಕೇಳ. ಹೋಗೋದು ಮುಂದೆ ಪಾರ್ಟಿ ಕೊಡ್ತಾನಕಿ. ಪೂಜಾ ಪಾರ್ಟಿಗೆ ನೀನು ಬಂದ್ಬಿಡು. ಪಾರ್ಟಿ ಕೊಡಿಸ್ತೀರಾ? ಆಯ್ತು ತಗೋ, ಬರ್ತೀವಿ. ನಾನು ನಮ್ಮ ಗೆಳತಿ ಬರ್ತೀವಿ. ಹಾಂ ಬರ್ರಿ, ಅದಕ್ಕೇನು.